ಶಿಕ್ಷಕರ ಆರಾಧ್ಯ ದೇವರು ಬಸವರಾಜ್ ಹೊರಟ್ಟಿ ಸರ್ ಸಾಹೇಬ್ರೆ, ಚೌಡಪ್ಪನವರೇ, ವಿಧಾನಸಭೆಯ ಪಿ ಟಿ ಟೀಚರ್ ಆದಂಥ ಖಾದರ್ ಅವರೇ, ಹೌದಲ್ಲ ಮತ್ತು ಕೇಳಿಲ್ಲ ಅವರು ವಿಧಾನಸಭೆಯ ಪಿ ಟಿ ಟೀಚರ್ ಅಂತ ಖಾದರ್ ಅವರತ್ತೆ ಅಂದರೆ ಅಷ್ಟೊಂದು ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸ್ತಾರಂತ ಅದರ ಅರ್ಥ. ನಮ್ಗಿಂತ ಹೆಚ್ಚು ಅವ್ರು ಕಾಳಜಿ ವಹಿಸ್ತಾರಂತ ಅದಕ್ಕೆ ಹೇಳಿದೆ ನಾನು. ವೇದಿಕೆ ಮೇಲೆ ಆಸೀನಂತ ಎಲ್ಲ ಗಣ್ಯಮಾನ್ಯರೇ, ನಡೆದಂತೆಲ್ಲ ವೃತ್ತಿ ಬಾಂಧವರೇ, ಈ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ನನಗೆ ಎರಡು ಅರ್ಥ ಆಗಲಿಲ್ಲ. ಯಾವ ಸಂಘಟನೆಯಿಂದ ನಡೆದೈತಿ ಅನ್ನೋದು ಗೊತ್ತಾಗೋದು, ಯಾವ ಸಂಘಟನೆ ಬಿಟ್ಟಾರಂತೂ ಗೊತ್ತಾಗೋದು. ಒಂದು ಕಡೆ ರಾಜ್ಯ ಮಟ್ಟದ ಸಮಾವೇಶ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅಧ್ಯಕ್ಷತೆ ವಹಿಸಿದಾಗ ಮಾತ್ರ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘ ಅಂತ ಹೇಳ್ತಾರೆ. ಒಟ್ಟಾರೆ ಇರಲಿ, ನೌಕರೆಲ್ಲ ಒಂದು ಅನ್ನುವಂಥ ಭಾವನೆ ತಂದಿಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳು. ನಾ ಹೇಳೋ ಉದ್ದೇಶ ಏನಂದ್ರೆ, ನಾವು ಭಾಳ ಸರಿ ಹೇಳ್ತಿದ್ದೆವು, ನಾವೆಲ್ಲ ಸಂಘಟನೆಯನ್ನು ಪ್ರಾರಂಭ ಮಾಡಿದಾಗ ಸಹಶಿಕ್ಷಕ ಸಂಘ, ಮುಖ್ಯಾಧ್ಯಾಪಕರ ಸಂಘ, ಫಿಸಿಕಲ್ ಟೀಚರ್ ಸಂಘ, ಡ್ರಾಯಿಂಗ್ ಟೀಚರ್ ಸಂಘ, ಹಿಂದಿ ಹಿಂಗೆ ಹಲವಾರು ಸಂಘಟನೆಗಿದ್ದು, ಅದಕ್ಕೆ ನಿಮಗೆಲ್ಲರಿಗೂ ಮನವರಿಕೆ ಆಗಲಂತ ಕೆಲವು ಮಾತುಗಳನ್ನು ಅಲ್ಲಿ ಹೇಳಿದೆ. ನೀವೆಲ್ಲರೂ ಒಂದಾಗಿ ಇವತ್ತೇನು ಬಂದಿರಿ, ನಿಜವಾಗಿ ಇದೊಂದು ಭಾಳ ಹೆಮ್ಮೆ ಪಡುವಂಥ ಕೆಲಸ ಅಂಥೇಳಿ ನಾನು ಭಾವಿಸಿದ್ದೀನಿ. ಚೌಡಪ್ಪ ಅವ್ರು ಹೇಳಿದರು, ಏನೇನೋ ಬೇಡಿಕೆ ಇಟ್ಟರು ಅವರು, ಗ್ರೇಡ್ 1 ಮಾಡಬೇಕು, ಗ್ರೇಡ್ 2 ಮಾಡಬೇಕು, ಅದರಾಗ ಏನು ಅದರಲ್ಲೇನ ಏನೇನು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿದರು ಅವರು. ಬಟ್ ನಾ ಏನಂತೀನಿ ಚೌಡಪ್ಪನವ್ರಿಗೆ, ಇವತ್ತಿನ ಪರಿಸ್ಥಿತಿಯಲ್ಲಿ ತಿಂಗಳ ನೀವು ಸರಿಯಾಗಿ ಸಂಬಳ ತೊಗೊಂಡ್ರೆ ಸಾಕು, ಅದು ದೊಡ್ಡದೀಗ. ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ ನಾನು. ಸರಿಯಾಗಿ ಸಂಬಳ ತೊಗೊಳ್ಳೋದು ಯಾರ್ಯಾರಿಗೆ ಸಾಧ್ಯತೆ ನನಗೆ ಆನೆಸ್ಟಾಗಿ ಹೇಳ್ಬಿಡಿ. ಎಷ್ಟೋ ಮಂದಿ ಸರಿಯಾದ ಸಂಬಳ ತೊಗೊಳ್ಳಂಗೆ ಇಲ್ಲ, ಇನ್ನೂ ಅನೇಕ ಡಿಫೆಕ್ಟ್ಗಳಿದಾವೆ. ಇವತ್ತು ನಾಣ್ಯದ ಸಂಘಟನೆ ಗಟ್ಟಿಯಾಗಿದ್ದರೆ ಇಲ್ಲಿ ನೀವು ಬೇಡಿಕೆ ನೀಡುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಇನ್ನುವರೆಗೆ ಆಯಿತು, ಒಳಗಿಂದೊಳಗೆ ಕತ್ತರಿ ಹಾಕೋರು, ಆ ಸಂಘಟನೆ ಇಟ್ಕೊಳ್ಳೋರು, ಈ ಸಂಘಟನೆ ಇಟ್ಕೊಳ್ಳೋರು, ಎದಕ್ಕೆ ಬೇಕು? ಒಂದೇ ಇಡೀ ಕರ್ನಾಟಕ ರಾಜ್ಯ ಮಟ್ಟದ ಏನಂದ್ರೆ ಶಿಕ್ಷಕರ ಸಂಘ, ನೌಕರ ಸಂಘ ಬಂದರೆ, ಕ್ಲಾರ್ಕ್ ಬಂದ, ಪ್ಯೂನು ಬಂದ, ಪ್ರಿನ್ಸಿಪಾಲ್ ಬಂದ, ಎಲ್ಲರೂ ಬಂದರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಒಂದೇ ಸಂಘಟನೆಯನ್ನು ಮಾಡಿದರೆ ನಿಮ್ಮ ಬೇಡಿಕೆಗಳನ್ನು ಹಗಲೆಲ್ಲ ನೀವು ಕೇಳುವಂಥ ಪ್ರಶ್ನೆ ಬರೋಂಗಿಲ್ಲ. ಇಲ್ಲಿ ತನಕ ಶಿಕ್ಷಕರಲ್ಲಿ ಈ ವಿಧಾನಸಭಾ ಸಭಾಧ್ಯಕ್ಷರು ಶಿಕ್ಷಕರೊಂದಿಗೆ ಯಾರಾದರೂ ಬಂದು ನಮ್ಮ ಜೊತೆ ಸೇರಿದ್ದಾರೆ, ನಮ್ಮ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಅಂತಂದರೆ ಇಡೀ ರಾಜ್ಯದ ಇತಿಹಾಸದಲ್ಲಿ, ವಿಧಾನಸಭೆ ಇತಿಹಾಸದಲ್ಲಿ ಇ ಟಿ ಖಾದರ್ ಸಾಹೇಬ್ ಒಬ್ಬರ ಒಂದು ಮುಖ ನಾವು ನೋಡ್ಬೋದು. ಯಾವುದೇ ಶಿಕ್ಷಕರ ಕಾರ್ಯಕ್ರಮ, ಶಿಕ್ಷಕರ ಸಮಸ್ಯೆಗಾಗಲಿ ಕರೆದ ತಕ್ಷಣ ಸಭಾಧ್ಯಕ್ಷರು, ನಾನು ನಿಮಗೆ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರನ ಹೇಳಿದೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನಿಮ್ಮ ಸಮಸ್ಯೆಗಾಗಿ ಇರ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ನಮ್ಮೊಂದಿಗೆ ಪ್ರತಿಯೊಂದು ಹಂತದಲ್ಲಿ ನಿಂತಿರ್ತಕ್ಕಂಥವ್ರು ಮಾನ್ಯ ಸಭಾಧ್ಯಕ್ಷರು ಶ್ರೀಯುತ ಇ ಟಿ ಖಾದರ್ ಸಾಹೇಬರು. ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಕರ ಮತ್ತು ನೌಕರ ಸಂಘ ವತಿಯಿಂದ ರಾಜ್ಯ ಮಟ್ಟ ಸಮಾವೇಶ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು, ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಕ ಮತ್ತು ನೌಕರ ಸಂಘದ ಅಧ್ಯಕ್ಷ ಅಂತ ಸನ್ಮಿತ ಅಂತ ಚೌಡಪ್ಪರವರೇ, ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿಮಗೆಲ್ಲರಿಗೂ ಕೂಡ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ನಮ್ಮ ಗೌರವಿತರು ಆಗಿರುವಂತಹ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರುವಂಥ ಗೌರವಾನ್ವಿತ ಬಸವರಾಜ್ ಹೊರಟ್ಟಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ವಿಧಾನ ಪರಿಷತ್ ಸದಸ್ಯ ಸಂಕೂರ್ಣರವರೇ, ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯರು ಗೌರವಾನ್ವಿತ ಅರುಣ್ ಶಾಪೂರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂಥ ರಾಜ್ಯ ಮಟ್ಟದ ನಮ್ಮ ಸಂಘಟನೆ ಎಲ್ಲ ನಮ್ಮ ಪದಾಧಿಕಾರಿಗಳೇ, ರಾಜ್ಯ ಮಹಿಳಾ ನಮ್ಮ ನೌಕರ ಸಂಘ ಅಧ್ಯಕ್ಷ ಅಂತ ರೋಶನಿ ಗೌಡ್ರವರೇ, ಅದೇ ರೀತಿ ವಿವಿಧ ನಮ್ಮ ವಸತಿ ಶಾಲೆ, ಇನ್ನಿತ ಶಾಲೆ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಉಪಸ್ಥಿತ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರೇ, ಮುಂದಿರುವ ನಮ್ಮೆಲ್ಲ ವಿವಿಧ ಜಿಲ್ಲೆಯಿಂದ ಬಂದಂತಹ ಶಿಕ್ಷಕ ವರ್ಗದವರೇ, ಅದೇ ಶಿಕ್ಷಣ ನೌಕರ ವರ್ಗದವರೇ, ಇನ್ನಿತ ಎಲ್ಲ ಅಧಿಕಾರಿಗೆ ಅವು ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಇವತ್ತು ಶಿಕ್ಷಣ ಇಲಾಖೆಯ ಶಿಕ್ಷಕರನ್ನು, ನೌಕರರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸಲಿಕ್ಕೆ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ, ಹಿಂದೆ ತಾವು ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆ ಏನಿತ್ತ ತಾವೆಲ್ಲರೂ ಕೂಡ ಒಟ್ಟುಗೂಡಿಕೊಂಡು ಒಂದೇ ಸಂಘವನ್ನು ಇವತ್ತು ಸ್ಥಾಪನೆ ಮಾಡಿ
ಭವಿಷ್ಯದ ದಿನಗಳಲ್ಲಿ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ತಾವು ಒಗ್ಗಟ್ಟಿನಿಂದ ಹೋರಾಡುವ ತಾವು ಒಗ್ಗಟ್ಟಿನಿಂದ ಬೇಡಿಕೆ ಇಟ್ಟುಕೊಂಡು ಅದನ್ನು ಅನುಷ್ಠಾನ ಮಾಡಿ ಅದು ಶಾಲಾ ಕಾಲೇಜಿಗೆ ವಿದ್ಯಾರ್ಥಿನಿಗೆ ನಿಮಗೂ ಪ್ರಯೋಜನ ಆಗುವ ರೀತಿಯ ಕಾರ್ಯಕ್ರಮ ತರ್ತೀರೆಂಬ ವಿಶ್ವಾಸ ಖಂಡಿತವಾಗಿ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ ಇವತ್ತಿನ ಜಗತ್ತು ಯಾವ ಜಗತ್ತು, ಇವತ್ತಿನ ಜಗತ್ತು ಅಂತ ಹೇಳಿದರೆ ನಾವೆಲ್ಲವೂ ಕೂಡ ಬಿಕ್ಕಟ್ಟುಂಟು ಮಾಡೋ ಜಗತ್ತಾಗಿದೆ. ನಾವೆಲ್ಲವೂ ಕೂಡ ಬೇರೆ 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 ಆಗುವಂಥ ಜಗತ್ತಿನ ಒಂದು ಪರಿಸ್ಥಿತಿಯ ಕಾಲಘಟ್ಟದಲ್ಲಿದ್ದೇವೆ. ಯಾವೊಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಬಿಕ್ಕಟ್ಟ ಮತ್ತು ಬೇರೆ ಬೇರೆ ಆಗುವಂಥ ಒಂದು ಕಾಲಘಟ್ಟದಲ್ಲಿ ಇದೆಯಾ ಮತ್ತು ಶಿಕ್ಷಣಕ್ಕೆ ನೀವೆಲ್ಲರೂ ಬೇರೆ ಬೇರೆ ಯಾರಿದ್ದೀರಾ ತಾರೆಲ್ಲ ಕೂಡ ಒಗ್ಗಟ್ಟಾಗುವುದು ಬೇರೆಯವರಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನೀವು ಬಹುಶಃ ನಾವು ಬೇರೆ ಬೇರೆ ಆಗುವಂಥದ್ದೆಲ್ಲ ಇದ್ದವರೆಲ್ಲ ಒಂದಾಗಬೇಕೆಂಬ ಸಂದೇಶವನ್ನು ನಿಮ್ಮ ಇಲಾಖೆಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ತಮ್ಮ ಅತ್ಯುತ್ತಮವಾದ ಸಂದೇಶ ಕೊಡ್ತಾ ಇದ್ದೀರಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಗುರು ಮತ್ತು ಗುರಿ ಅದು ಇಬ್ಬರು ಮಹತ್ವದ ಎರಡು ವಿಚಾರಗಳಿದೆ. ಗುರು ಬೇಕು, ಅದಕ್ಕೆ ಗುರಿ ಬೇಕು, ಅದಕ್ಕೆ ಗುರು ಕೂಡ ಬೇಕಾಗುವಂಥ ವಿಚಾರ. ಆದ ಕಾರಣ ನಮಗೆ ವಿಶ್ವಾಸ ಇದೆ ನಿಮ್ಮ ಗುರಿ ಅತ್ಯಂತ ಶೀಘ್ರ ತಾವು ಮುಟ್ತೀರಿ. ಯಾಕೆ ನಿಮ್ಮಲ್ಲೀಗ ಗುರುಗಳು ಮಾತ್ರ ಅಲ್ಲ, ಗುರುಗಳ ಜೊತೆಯಲ್ಲಿ ಶ್ರಮಶಕ್ತಿಯ ಸಂಕೇತವಾದ ನೌಕರು ಕೂಡ ನಿಮ್ಮ ಜೊತೆ ಸೇರಿದಾಗ ನಿಮ್ಮ ಗುರಿ ಖಂಡಿತವಾಗಿಯೂ ಅತ್ಯಂತ ಯಶಸ್ವಿಯಾಗಿ ಮಾತ್ರ ಅಲ್ಲ ವಿಜಯಶಾಲಿಯಾಗಿ ಕೂಡ ಬಂದು ನಿಲ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.